ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಅಮೆರಿಕ ಇರಾನನ್ನು 4 ದಿಕ್ಕುಗಳಿಂದಲೂ ಸಹ ಕವರ್ ಮಾಡಿಕೊಂಡಿದೆ. ಎಲ್ಲೆಲ್ಲಿ ಮಾಡಿದೆ, ಹೇಗೆ ಮಾಡ್ಕೊಳ್ತಾ ಇದೆ, ಅದರ ತಯಾರಿಯ ಬಗ್ಗೆ ಒಂದಷ್ಟು ವಿವರವನ್ನು ಕೊಡ್ತೀನಿ. ಅದರ ಜೊತೆಗೆ ಇರಾನ್ ಈಗ ನಾನು ಅಮೆರಿಕ ಸ್ಟ್ರೈಕ್ ಮಾಡೋವರೆಗೂ ವೆಯ್ಟ್ ಮಾಡಿದ್ರೆ ನನಗೆ ಪೆಟ್ಟು ಬೀಳುತ್ತೆ, ಯಾಕಂದರೆ 4 ಕಡೆಗಳಿಂದ ಸಹ ನನ್ನನ್ನು ಸುತ್ತುವರೆದಿದ್ದಾರೆ, ಹಾಗಾಗಿ ನನ್ನ ದೇಶಕ್ಕೆ ಅಪಾಯ ಇದೆ ಅಂತ ಹೇಳಿ ನಾನೇ ಮೊದಲಿಗೆ ದಾಳಿ ಮಾಡಿಬಿಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅಥವಾ ಯೋಚನೆಯಲ್ಲಿದೆ ಅನ್ನೋದಕ್ಕೆ ಅದು ಸಹ ಒಂದಷ್ಟು ಮೂವ್ಮೆಂಟನ್ನು ಮಾಡಿದೆ. 300 ಮಿಸೈಲ್ ಬೋಟುಗಳನ್ನು ಸಮುದ್ರಕ್ಕೆ ಇಳಿಸಿದೆ. ಅದು ಯಾವುದಕ್ಕೆ, ಹೇಗೆ ಅದು ಮೊದಲ ದಾಳಿ ಮಾಡೋ ಸಾಧ್ಯತೆಗಳಿದೆ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ತನ್ನ ಪುಂಡಾಟಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿದೆ. ಒಂದಲ್ಲ ಒಂದು ದೇಶವನ್ನು ಕೆಣಕಿ ಜಗಳಕ್ಕೆ ಕರೆಯೋದು ಅದರದ್ದು ಚಾಳಿ. ಡೊನಾಲ್ಡ್ ಟ್ರಂಪ್ ಬಂದ ಮೇಲಂತೂ ಆ ಚಾಳಿ ಉತ್ತುಂಗಕ್ಕೆ ಹೋಗಿದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ತಾನೇನು ಮಾಡ್ತಿದ್ದೀನಿ ಅನ್ನೋದು ತನಗೇ ಒಮ್ಮೊಮ್ಮೆ ಗೊತ್ತಿಲ್ಲದ ರೀತಿಯಲ್ಲಿ ಒಂದಷ್ಟು ನಿರ್ಧಾರಗಳು, ಒಂದಷ್ಟು ಕ್ರಿಯೆಗಳು ನಡೀತಾ ಇರ್ತವೆ. ಅದರ ಭಾಗವಾಗಿ ವೆನಿಜುವೆಲಾ ಅಧ್ಯಕ್ಷರನ್ನು ಅವರ ಬೆಡ್ರೂಮ್ಗೆ ನುಗ್ಗಿ ಹೆಂಡತಿಯ ಜೊತೆಯಲ್ಲಿ ಎತ್ಕೊಂಡೋಗಿದ್ದಂಥದ್ದನ್ನು ನೋಡಿದ್ದೀರಿ. ಈಗ ಇರಾನ್ ಮೇಲೆ ದಾಳಿ ಮಾಡಬೇಕು, ಇರಾನ್ನಲ್ಲಿ ಖಾಮಿನೆ ಸರ್ಕಾರವನ್ನು ಕಿತ್ತೊಗಿಬೇಕು, ತನ್ನ ಕೈಗೊಂಬೆ ಸರ್ಕಾರವನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದು ಅಮೇರಿಕಾದ ಒಂದು ಅಭಿಲಾಷೆ. ಆ ಅಭಿಲಾಷೆಗೆ ತಕ್ಕಂತೆ ಡೊನಾಲ್ಡ್ ಟ್ರಂಪ್ ಮನಸ್ಥಿತಿಯೂ ಹಾಗೇ ಇದೆ. ಅದಕ್ಕೆ ಪೂರಕವಾಗಿ ಈಗ ಇರಾನ್ ಮೇಲೆ ದಾಳಿ ಮಾಡ್ತೀನಿ ಅಂತ ಹೆದರಿಸಿ ಇರಾನ್ನ ಅಕ್ಕಪಕ್ಕ ದೇಶಗಳು, ಅದರಲ್ಲೂ ವಿಶೇಷವಾಗಿ ಅರಬ್ ರಾಷ್ಟ್ರಗಳು, ಯಾವೆಲ್ಲ ಅರಬ್ ರಾಷ್ಟ್ರಗಳು ಅಮೆರಿಕದ ಗುಲಾಮರಾಗಿ ಬದುಕ್ತಿದ್ದಾರೋ ಸುಮಾರು ದಶಕಗಳಿಂದ, ಅಮೆರಿಕಾಗೆ ತಮ್ಮ ನೆಲದಲ್ಲಿ ಅಮೆರಿಕ ಸೈನ್ಯವನ್ನು ಇಳಿಸೋದಕ್ಕೆ, ಇಟ್ಕೊಳ್ಳೋದಕ್ಕೆ ವಾಯುನೆಲೆಗಳು, ಸೇನಾ ನೆಲೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದವು. ಆ ಒಂದು ಗಲ್ಫ್ ಕಂಟ್ರೀಸ್ ಇದಾವಲ್ಲ, ಅರಬ್ ರಾಷ್ಟ್ರಗಳು, ಅಲ್ಲಿ ಚಟುವಟಿಕೆಗಳು ಜೋರಾಗಿದ್ದಾವೆ. ಮತ್ತು ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್ನಲ್ಲಿ ಅಮೆರಿಕದ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್, USS ಅಬ್ರಹಾಂ ಲಿಂಕನನ್ನು ಇರಾನ್ ಕಡೆಗೆ ತಗೊಂಡು ಬರ್ತಾ ಇದೆ. ಆಲ್ಮೋಸ್ಟ್ ತನ್ನ ಗುರಿಯನ್ನು ಮುಟ್ಟುವ ಹಂತದಲ್ಲಿ ಅದಿದೆ. ಅದರ ಬೆನ್ನಲ್ಲೇ ಮೊನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಒಂದು ಮೀಟಿಂಗನ್ನು ಸಹ ಮಾಡಿದರೆ ಮುಂದಿನ ಚರ್ಚೆಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಹೊರಗಡೆ ಬಂದಿಲ್ಲ. ಬಟ್ ಏನಾಗಬಹುದು ಅಂತ ಪ್ಲಾನಿಂಗ್ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಈಗ ಏನೇನಾಗಿದೆ, ಅಮೆರಿಕ ಏನೇನು ಮಾಡಿದೆ? ಅಮೆರಿಕ ಮುಖ್ಯವಾಗಿ ಕತಾರನ್ನು ಉಪಯೋಗಿಸ್ಕೊಳ್ತಾ ಇದೆ. ಕತಾರು ಶರಣಾಗಿರುವಂತಹ ದೇಶ ಅಮೆರಿಕಗೆ. ಆಗಾಗ ಸುಮ್ಮನೆ ಅಮೆರಿಕ ವಿರುದ್ಧ ಮಾತಾಡುತ್ತೆ ಹೊರತು, ಆದರೆ ಕತಾರ್ನಲ್ಲಿ ಅಮೆರಿಕದ ಸೇನಾ ನೆಲೆ, ವಾಯುನೆಲೆ ಎಲ್ಲವೂ ಇದೆ, ನೇವಿ ಬೇಸು ಎಲ್ಲನೂ ಇದೆ. ಸೊ ಅಲ್ಲಿಗೆ ಒಂದಷ್ಟು ಯುದ್ಧ ವಿಮಾನಗಳನ್ನು, ನೌಕೆಗಳನ್ನು ಇಳಿಸ್ಕೊಂಡಿದೆ ಅಮೆರಿಕ ದೊಡ್ಡ ಮಟ್ಟದಲ್ಲಿ. ಯಾವ್ಯಾವುದನ್ನು ಇಳಿಸ್ಕೊಂಡಿದೆ? ಬೋಯಿಂಗ್ 135W ಅನ್ನುವಂಥ US ಏರ್ಫೋರ್ಸ್ನ ಫ್ಲೈಟನ್ನು ಅಲ್ಲಿ ರೆಡಿಯಾಗಿ ಇಟ್ಕೊಂಡಿದೆ. ಅದು ರೋಬೋಟಿಕ್ಗಳನ್ನು ಹೊಂದಿರುವಂತಹ ಫ್ಲೈಟು, ಬೇಹುಗಾರಿಕೆಯಲ್ಲಿ ಅತ್ಯಂತ ಹೆಚ್ಚು, ಅಂದರೆ ಲೇಟೆಸ್ಟ್ ಟೆಕ್ನಾಲಜಿ ಇರುವಂತಹದ್ದು. ರೋಬೋಟಿಕ್ಸನ್ನು ಬಳಸ್ಕೊಂಡು ಬೇಹುಗಾರಿಕೆ ಮಾಡೋದಕ್ಕೆ ಇರಾನಲ್ಲಿ ಏನೇನು ಆಗ್ತಿದೆ, ಅಲ್ಲಿ ಏನೇನಿದೆ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಈ ಬೋಯಿಂಗ್ 135W ಅನ್ನುವಂತಹ ವಿಮಾನವನ್ನು ಕತಾರಿ ಏರ್ಬೇಸಲ್ಲಿ ಇಳಿಸ್ಕೊಂಡಿದೆ. ಅಲ್ಲಿಂದ ಸರ್ವೆಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಿದೆ. ಇನ್ನೊಂದು C-130 ಅನ್ನುವಂತಹ ಹರ್ಕ್ಯುಲಸ್ ಅನ್ನುವಂಥದ್ದು ಫ್ಲೈಟು, ಅಗಾಧವಾದ ದೊಡ್ಡದು, ಆರ್ಮಿಯನ್ನು ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಫ್ಲೈಟು. ಆ ಫ್ಲೈಟನ್ನು ಸಹ ಕತಾರ್ ಏರ್ಬೇಸಲ್ಲಿ ರೆಡಿಯಾಗಿ ಇಟ್ಕೊಂಡಿದೆ ಅಮೆರಿಕ. ಇನ್ನೊಂದು ಮುಖ್ಯವಾಗಿ 135R ಸ್ಟ್ರಾಟೋ ಅನ್ನುವಂತಹ ಟ್ಯಾಂಕರ್ ಫ್ಲೈಟನ್ನು ರೆಡಿಯಾಗಿ ಇಟ್ಕೊಂಡಿದೆ. ಅದು ಏನು, ಅದರಲ್ಲಿ ಲಕ್ಷಾಂತರ ಲೀಟರ್ ಪೆಟ್ರೋಲ್ ಇದೆ. ಯಾವುದಕ್ಕೆ ಉಪಯೋಗಿಸ್ತಾರೆ ಅದನ್ನು ಅಂದರೆ, ಅತ್ಯಂತ ಶಕ್ತಿಶಾಲಿ ಬಾಂಬುಗಳನ್ನು ಹಾಕುವಂತಹ ಶಕ್ತಿ ಇರುವ B-2 ಬಾಂಬರ್ಸ್. ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಆದಾಗ ಇರಾನ್ನ ನೆಲದ ಅಡಿಯಲ್ಲಿ ಇದ್ದಂತಹ ಪರಮಾಣು ಸ್ಥಾವರಗಳನ್ನು ಅಟ್ಯಾಕ್ ಮಾಡೋದಕ್ಕೆ ಈ B-2 ಬಾಂಬರ್ಗಳನ್ನೇ ಬಳಸ್ತಿದ್ದು. ಈ B-2 ಬಾಂಬರ್ಗಳಿಗೆ ಆನ್ ಏರ್ ಹೋಗ್ತಿರ್ಬೇಕಾದ್ರೆ, ಚಲಿಸ್ತಿರ್ಬೇಕಾದ್ರೆ, ಆಕಾಶದಲ್ಲಿರಬೇಕಾದ್ರೇ ಪೆಟ್ರೋಲನ್ನು ತುಂಬುವಂಥದ್ದು, ಏರೋಪ್ಲೇನ್ ಪೆಟ್ರೋಲನ್ನು, ಫ್ಯೂಯಲ್ ಅಂತ ಏನು ಕರೀತಾರೆ, ಆ ಫ್ಯೂಯಲನ್ನು ತುಂಬುವಂಥ ಕೆಪಾಸಿಟಿ ಇರುವಂಥದ್ದು ಈ 135R ಸ್ಟ್ರಾಟೋ ಅನ್ನುವಂತಹ ದೊಡ್ಡ ವಿಮಾನ. ಅದನ್ನು ಸಹ ಕತಾರಲ್ಲಿ ರೆಡಿಯಾಗಿ ಇಟ್ಕೊಂಡಿದೆ. ಸೊ B-2 ಬಾಂಬರ್ಗಳನ್ನು ಬಳಸೋದಕ್ಕೆ ಅದು ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದು ಖಾತ್ರಿ ಆಯಿತು. ಈ ರೀತಿಯಾಗಿ ಎಲ್ಲ ರೀತಿ ನಡೀತಿದೆ. ಅದರ ಜೊತೆಗೆ ನಾನು ಹೇಳ್ದಂಗೆ
USS ಅಬ್ರಹಾಂ ಲಿಂಕನ್ ಅನ್ನುವಂತಹ ಜಗತ್ತಿನ ಅತ್ಯಂತ ದೊಡ್ಡ ಯುದ್ಧ ನೌಕೆ, ನೂರಾರು ಜೆಟ್ಗಳು ಅದರ ಮೇಲೆ ನಿಲ್ಲಿಸ್ಕೋಬೋದು, ಅಲ್ಲಿಂದ ದಾಳಿ ನಡೆಸ್ಬೋದು, ಮಿಸೈಲ್ ನಡೆಸ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ಬಳಸಿಕೊಂಡು ಪರಮಾಣು ಬಾಂಬುಗಳನ್ನು ಸಹ ಲಾಂಚ್ ಮಾಡಬಹುದು. ಅಷ್ಟು ಕೆಪಾಸಿಟಿ ಇರುವಂಥದ್ದನ್ನು ಅದು ಬಳಸ್ಕೊಳ್ತಿದೆ. ಇನ್ನೊಂದು ಕಡೆಯಿಂದ ಅದನ್ನು ಹಿಂದೂ ಮಹಾಸಾಗರದಿಂದ ತಂದು ಅಲ್ಲಿ ನಿಲ್ಲಿಸ್ಕೊಳ್ತಾ ಇದೆ. ಆಲ್ಮೋಸ್ಟ್ ರೀಚ್ ಆಗಿದೆ ಅದು. ಇನ್ನೊಂದು ಕಡೆ ಜಾರ್ಜ್ ಬುಷ್ ಅನ್ನುವಂತಹ ಇನ್ನೊಂದು ವಾರ್ಶಿಪ್ಪು ಅದು ಸಹ ಸಿದ್ಧತೆ ಮಾಡಿಕೊಂಡು ಬರ್ತಾ ಇದೆ. ಅದು ಆಲ್ಮೋಸ್ಟ್ ರೀಚ್ ಆಗ್ತಿದೆ. ಸೊ ಇದೆಲ್ಲವನ್ನು ಗಮನಿಸಿರುವಂತಹ ಇರಾನ್ ಏನು ಮಾಡ್ತಾ ಇದೆ? ಇರಾನ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಒಂದು ಸ್ಟೇಟ್ಮೆಂಟ್ ಅವರು ಫಾರಿನ್ ಮಿನಿಸ್ಟ್ರಿಯಿಂದ ಬಿಡುಗಡೆಯಾಗಿದೆ. ನಮ್ಮ ಸ್ವಾಯತ್ತತೆಗೆ, ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಮ್ಮನ್ನು ಸುತ್ತುವರಿಯಲಾಗಿದೆ. ಹಾಗಾಗಿ ನಾವು ನಮ್ಮ ರಕ್ಷಣೆಗಾಗಿ ನಾವೇ ದಾಳಿ ಮಾಡಿಬಿಡ್ತೀವಿ ಅನ್ನುವ ಸೂಚನೆಗಳನ್ನು ಇರಾನ್ ಕೊಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಸುಮಾರು 300 ಮಿಸೈಲ್ ಬೋಟುಗಳನ್ನು ಸಮುದ್ರಕ್ಕೆ ಇಳಿಸ್ಕೊಂಡಿದೆ. 300 ಮಿಸೈಲ್ ಬೋಟುಗಳು, 2000 ಮಿಸೈಲುಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಲಾಂಚ್ಗೆ ರೆಡಿ ಮಾಡಿ ಇಟ್ಕೊಂಡಿದೆಯಂತೆ, ಲಾಂಚ್ ಮಾಡೋದಕ್ಕೆ. ಆಮೇಲೆ ಮೊನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ದೊಡ್ಡ ಶಬ್ದಗಳು ಬಂತು ಇರಾನ್ ಕಡೆಯಿಂದ, ಬೂಮ್ ಬೂಮ್ ಅಂತ. ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಖಚಿತತೆ ಇಲ್ಲ. ಆದರೆ ಎಲ್ಲರೂ ಅಂದ್ಕೊಳ್ತಿರೋದು ಹೊಸದಾದಂತಹ ಒಂದಷ್ಟು ಮಿಸೈಲ್ಗಳನ್ನು ಅದು ಟೆಸ್ಟ್ ಮಾಡಿಕೊಂಡಿದೆ. 15-20 ಸಾವಿರ ಕಿಲೋಮೀಟರ್ ಹೋಗುವ ಕೆಪಾಸಿಟಿ ಇರುವಂತಹ ಸೂಪರ್ ಸೋನಿಕ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡ್ಕೊಂಡಿದೆ. ಆ ಟೆಸ್ಟಿಂಗ್ನ ಶಬ್ದ ಅದು ಅಂತ ಈಗ ಒಂದಷ್ಟು ಫಾರಿನ್ ಮೀಡಿಯಾಗಳು ವರದಿ ಮಾಡ್ತಾ ಇದೆ. ಬಟ್ ಅದರ ಬಗ್ಗೆ ಖಚಿತತೆ ಇಲ್ಲ. ಇನ್ನು ಸಿಪ್ರಸ್ ಮತ್ತು ಜಾರ್ಡನ್ನಲ್ಲಿ ಅಮೆರಿಕ ತನ್ನ ಸೈನ್ಯ ಬಲವನ್ನು ಹೆಚ್ಚಿಸ್ಕೊಳ್ತಾ ಇದೆ. ಅವು ಸಹ ಹತ್ತಿರದಲ್ಲೇ ಇರುವಂತಹ ದೇಶಗಳು ಇರಾನ್ಗೆ. ಅವು ಒಂದು ರೀತಿಯಲ್ಲಿ ಅಮೆರಿಕಾಗೆ ಶರಣಾಗಿರುವಂತಹ ಆಡಳಿತ ಇರುವಂತಹ ದೇಶಗಳು. ಅಲ್ಲಿಂದ ಸೇನೆಯ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಿದೆ. ಒಂದು ಕಡೆ ಕತಾರು, ಇನ್ನು ಬೇರೆ ಬೇರೆ ದೇಶಗಳೇನಿದ್ದಾವೆ ಅರಬ್ ರಾಷ್ಟ್ರಗಳು, ಅಲ್ಲೆಲ್ಲವೂ ಸಹ ಏರ್ಬೇಸ್ಗಳನ್ನು ಟೈಟ್ ಮಾಡ್ಕೊಳ್ತಿದ್ರೆ, ಇಲ್ಲಿ ಸಿಪ್ರಸ್ ಮತ್ತು ಜಾರ್ಡನ್ನಿಂದ ಒಂದಷ್ಟು ಸೇನೆಯನ್ನು ಬಲಗೊಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಸೊ ಇದೆಲ್ಲವನ್ನು ಗಮನಿಸಿ ಇರಾಕು ನಾನೇ ಮೊದಲಿಗೆ ಅಟ್ಯಾಕ್ ಮಾಡಿಬಿಟ್ರೆ ಆಯಿತು, ಹೇಗೂ ನನ್ನ ಮೇಲೆ ಮಾಡೋದಕ್ಕೆ ಸುತ್ತ ಬಂದುಬಿಟ್ಟಿದ್ದಾರೆ, ಅವ್ರಿಗೆ ನಾನೇ ಕಾಯಬೇಕು, ಕಾದು ನಾನೇ ನಷ್ಟ ಅನುಭವಿಸ್ಬೇಕು ಅನ್ನುವಂಥ ಮಟ್ಟಕ್ಕೆ ಇರಾನ್ ಯೋಚನೆ ಮಾಡ್ತಿರುವ ರೀತಿಯಲ್ಲಿದೆ. ಬಟ್ ಗೊತ್ತಿಲ್ಲ, ಯಾಕೆಂದರೆ ಯುದ್ಧ ಸ್ಟಾರ್ಟ್ ಮಾಡೋದು ಸುಲಭ ಅನ್ನೋದು ಇರಾನ್ಗೂ ಗೊತ್ತು. ಆದರೆ ಅದು ಎಲ್ಲೆಲ್ಲಿಗೂ ಹೋಗುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಭಯ ಇರುತ್ತೆ. ಅಮೇರಿಕಾಗೂ ಭಯ ಇರುತ್ತೆ. ಅಮೇರಿಕ ಮೇಲೆ ಬಾಂಬ್ ಹಾಕೋ ಶಕ್ತಿ, ಅಲ್ಲಿವರೆಗೂ ರೀಚ್ ಆಗೋದಕ್ಕೆ ಮೊದಲೇ ಹೊಡೆದು ಉರುಳಿಸುವಂತಹ ಟೆಕ್ನಾಲಜಿ ಅಮೇರಿಕಾಗೆ ಇರಬಹುದು ಮಿಸೈಲ್ಗಳನ್ನು. ಆದರೆ ಇಸ್ರೇಲ್ ಅಂತ ಒಂದಿದೆಯಲ್ಲ, ಅಮೇರಿಕ ಏನೋ ತಪ್ಪಿಸ್ಕೊಂಡ್ಬಿಡ್ಬೋದು, ಬಟ್ ಇಸ್ರೇಲ್ ಸರ್ವನಾಶ ಆದರೆ ಅಮೇರಿಕಾಗೆ ಮೂಗು ಮುರಿದ ಹಾಗೇನೆ. ಅಮೇರಿಕಾಗೆ ಏನು ಮಾಡೋಕ್ಕಾಗದೇ ಇರುವಂತಹ ಸಿಟ್ಟಿನಲ್ಲಿ ಇರಾನು ಈ ಕಡೆ ಇವ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿಬಿಟ್ರೆ, ಇಸ್ರೇಲ್ ಮೇಲೆ ಕಳೆದ 6 ತಿಂಗಳಿಂದನೇ ನಾವು ನೋಡಿದ್ವಿ. 12 ದಿನಗಳ ಸಂಘರ್ಷ ಯುದ್ಧದಲ್ಲಿ ಸಾಕಷ್ಟು ಕ್ಷಿಪಣಿಗಳು, ಇಸ್ರೇಲ್ನ ವಾಯು ಏನು ಸುರಕ್ಷತೆ ಇದೆ, ಐರನ್ ಡೋಮ್ ಅನ್ನುವಂಥ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇತ್ತು, ಅದನ್ನು ಸೀಳ್ಕೊಂಡು ಅದರಿಂದ ತಪ್ಪಿಸ್ಕೊಂಡು ಮಿಸೈಲ್ಗಳು ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ಗೆ ಬಿತ್ತು. ಹಾಗಾಗಿ ಆ ಭಯ ಅಮೇರಿಕಾಗಿರುತ್ತೆ. ಅದರ ಜೊತೆಗೆ ಅರಬ್ ರಾಷ್ಟ್ರಗಳಲ್ಲಿ ಕೆಲವು ರಾಷ್ಟ್ರಗಳು ಸೇನಾ ನೆಲೆ ಕೊಟ್ಟಿದ್ದಾರೆ, ಅಮೇರಿಕ ಅಡಿಯಲ್ಲೇ ಇದ್ದಾರೆ. ಆದರೂ ಸಹ ಅವರು ಹೇಳುತ್ತಿರುವಂಥದ್ದು ಅಮೇರಿಕಾಗೆ ಯುದ್ಧ ಬೇಡ, ಯುದ್ಧ ಆದರೆ ನಮ್ಮ ಮೇಲೆ ಇರಾನ್ ಅಟ್ಯಾಕ್ ಮಾಡುತ್ತೆ, ಯೋಚನೆ ಮಾಡಿ ಅಂತ ಅವು ಒಂದಷ್ಟು ಒತ್ತಡವನ್ನು ಹಾಕ್ತಿದ್ದಾವೆ. ಸೊ ಈ ಕಾರಣಗಳಿಗಾಗಿ ಸ್ವಲ್ಪ ತಡ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಇದೆಲ್ಲವನ್ನೂ ಸಹ ಹತ್ತಿರಕ್ಕೆ ತಗೊಂಡೋಗಿ ಬೆದರಿಸುವ ಭಾಗವಾಗಿ ಟ್ರಂಪ್ ಮಾಡ್ತಿರೋ ಲೆಕ್ಕಾಚಾರನ, ಅಥವಾ ನಿಜವಾಗ್ಲೂ ಅಟ್ಯಾಕ್ ಮಾಡೋದಕ್ಕೆ ಪ್ರಿಪ್ರೇಷನ್ ಆಗಿಬಿಟ್ಟಿದೆಯಾ ಅದು ಸಹ ಖಾತ್ರಿ ಇಲ್ಲ. ಬಟ್ ಇರಾನ್ ತನ್ನದೇ ಸಿದ್ಧತೆಗಳನ್ನು ತನ್ನದೇ ರೀತಿಯಲ್ಲಿ ತನ್ನ ಶಕ್ತಿಗೆ ಅನುಗುಣವಾಗಿ ಅದು ಸಹ ಮಾಡಿಕೊಂಡು ಸಿದ್ಧವಾಗಿದೆ. ಅಮೇರಿಕನು ಆಲ್ಮೋಸ್ಟ್ ರೆಡಿ ಇದೆ, ಇರಾನು ರೆಡಿಯಾಗಿದೆ. ಮುಂದೇನಾಗುತ್ತೆ, ಯಾರು ಫಸ್ಟ್ ಬ್ಲಿಂಕ್ ಮಾಡ್ತಾರೆ ಅಂತ ಹೇಳ್ತಾರೆ, ಹೂ ವಿಲ್ ಬ್ಲಿಂಕ್ ಫಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಯಾರು ಫಸ್ಟು ಬಟನ್ ಒತ್ತುತ್ತಾರೆ ಗೊತ್ತಿಲ್ಲ, ಅಥವಾ ಸುಮ್ಮನೆ ಹಂಗೆ ಬಿಲ್ಡಪ್ ಕೊಟ್ಟು ಇಬ್ಬರು ಒಬ್ಬರೊಬ್ಬರು ಹೆದರ್ಸ್ಕೊಳಂಗೆ ನೋಡ್ಕೊಂಬಿಟ್ಟು ಇಲ್ಲ ಇಬ್ರಿಗೂ ನಷ್ಟ ಇದೆ ಅಂದ್ಕೊಂಡು ಮಾತುಕತೆಗೆ ಇಳಿತಾರೆ, ಅದು ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಅಷ್ಟೇ. ಇದಿಷ್ಟು ಅಮೇರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವಂತಹ ಸನ್ನಿವೇಶದ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.